ಪುಲ್ವಾಮಾ ದಾಳಿಯಲ್ಲಿ ದೇಶಕ್ಕಾಗಿ ಮಡಿದ ಯೋಧರ ಸವಿ ನೆನಪಿನಲ್ಲಿ ಮಾಜಿ ಅರೆ ಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ದು, ಸದರಿ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರಿಗೆ ಆಹ್ವಾನ ನೀಡಲಾಗಿದೆ ಅಂತ ಐಜಿ ಅರ್ಕೇಶ್ ಹೇಳಿದ್ದಾರೆ. ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಯಲಹಂಕದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2019 ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಬಳಿ ಉಗ್ರರ ದಾಳಿಯಲ್ಲಿ ಹುತಾತ್ಮರು ಆದಂತಹ ಸಿಆರ್ಪಿಎಫ್ ವೀರ ಯೋಧರ ಹಾಗೂ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಹುತಾತ್ಮ ಯೋಧರಿಗೂ 5ನೇ ವಾರ್ಷಿಕ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಗ್ರೂಪ್ ಸೆಂಟರ್ ಸಿಆರ್ಪಿಎಫ್ ಕ್ಯಾಂಪಸ್ ದೊಡ್ಡಬಳ್ಳಾಪುರ ರಸ್ತೆ ಯಲಹಂಕ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡಲಾಗಿದೆ. ದೇಶಕ್ಕಾಗಿ 24 ಗಂಟೆಗಳ ಸೇವೆ ಸಲ್ಲಿಸುವ ಅರೆಸೇನಾ ಪಡೆಗಳ ಕುಂದುಕೊರತೆಗಳು ಸಾಕಷ್ಟಿವೆ. ಈ ಕುರಿತು ಸರ್ಕಾರದ ಗಮನಕ್ಕೆ ತರಲು ಹಾಗೂ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ ಅರೆಸೇನಾ ಪಡೆಗಳ ಯೋಧರ ಸ್ಮರಣಾರ್ಥವಾಗಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆಗೆ ಸಿಗುವ ಸೌಲಭ್ಯಗಳು ಅರೆಸೇನಾ ಪಡೆಗಳಿಗೆ ಸಿಗ್ತಾ ಇಲ್ಲ. ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ನಿವೃತ್ತಿ ನಂತರ ಪಿಂಚಣಿ ಸೇರಿದಂತೆ ಹಲವು ಸೌಲಭ್ಯಗಳಿಗೆ ಪರದಾಡುವಂತಹ ಪರಿಸ್ಥಿತಿ ಅರೆಸೇನಾ ಪಡೆಯ ಯೋಧರಿಗೆ ಎದುರಾಗಿದೆ. ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಅರೆಸೇನಾ ಪಡೆಗಳ ಯೋಧರಿಗೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ಬೋರ್ಡ್ ವ್ಯವಸ್ಥೆಯಾಗಬೇಕಾಗಿದೆ. ಕೇವಲ ಸೌಲಭ್ಯಕ್ಕಾಗಿ ಅಲ್ಲದೆ ದೇಶ ಸೇವೆ ಸಲ್ಲಿಸಿರುವ ಯೋಧರ ಕುಂದುಕೊರತೆಗಳನ್ನು ಆಲಿಸಿ ಪರಿಹರಿಸುವಲ್ಲಿ ಸರ್ಕಾರ ಶ್ರಮಿಸಬೇಕಾಗಿದೆ. ಈ ಕುರಿತು ನಮ್ಮ ಬೃಹತ್ ಸಮಾವೇಶದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿದ್ದೇವೆ ಎಂದರು. ಸಂಘದ ಅಧ್ಯಕ್ಷರು ಆದ ನರಸಿಂಹರೆಡ್ಡಿ ಮಾತನಾಡಿ, ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಮಾಜಿ ಯೋಧರು ಭಾಗಿಯಾಗುವ ನಿರೀಕ್ಷೆ ಇದ್ದು, ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ. ಸರ್ಕಾರಕ್ಕೆ ನಮ್ಮ ಬೇಡಿಕೆ ಹಾಗೂ ಒತ್ತಾಯಗಳನ್ನು ಮಂಡಿಸಲಿದ್ದೇವೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಮುಡಿಪಿಟ್ಟ ಯೋಧರ ಕುಂದುಕೊರತೆಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಅಂತ ಹೇಳಿದರು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಂತ್ ರಾಜಗೋಪಾಲ್ ಮಾತನಾಡಿ, ಈ ಕಾರ್ಯಕ್ರಮವು ವಿಶೇಷವಾಗಿದ್ದು, ಇದು ಕೇವಲ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರ ಯೋಧರಿಗೆ ಅಷ್ಟೇ ಅಲ್ಲದೆ ಈವರೆಗೂ ದೇಶಕ್ಕೆ ಸೇವೆ ಸಲ್ಲಿಸಿ ಹುತಾತ್ಮರು ಆಗಿರುವಂತಹ 35,000 ಯೋಧರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತಹ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರೆಸೇನಾ ಪಡೆಗಳಿಗೆ ಪ್ರತ್ಯೇಕ ಬೋರ್ಡ್ ಘೋಷಣೆ ಮಾಡಿದರೂ ಕಾರಣಾಂತರಗಳಿಂದ ಆ ಬೋರ್ಡ್ ತೆರೆಯಲಾಗಿದೆ. ಅರೆಸೇನಾ ಪಡೆಗಳಿಗೆ ಘೋಷಣೆ ಮಾಡಿದ ಪ್ರತ್ಯೇಕ ಬೋರ್ಡ್ ಅನ್ನು ಮರುಸ್ಥಾಪಿಸುವಂತೆ ಈ ಸಮಾವೇಶದಲ್ಲಿ ಒತ್ತಾಯಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಯೋಧರು ಆದ ನರಸಿಂಹಮೂರ್ತಿ, ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿವಕುಮಾರ ಸ್ವಾಮಿ, ಸಿದ್ದಿ ಟಿವಿ, ಯಲಹಂಕ. ಬಗ್ಗೆ ಗೊತ್ತು, ಅವರು ಸಮುದ್ರದಲ್ಲಿದ್ದಾರೆ, ಇವರು ಏರೋಪ್ಲೇನ್ ಓಡಿಸ್ತಾರೆ, ದೇಶದ ರಕ್ಷಣೆ ಮಾಡ್ತಾರೆ. ಗಡಿಯನ್ನು ಕಾಯೋರು ಸೈನಿಕರು ದೇಶ ಸೇವೆಯಲ್ಲಿ ಪ್ರಾಣ ತ್ಯಾಗ ಮಾಡ್ತಾರೆ ಅಂತ. ಆದ್ರೆ ಈ ಇಂಟರ್ನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡ್ಯೂಟೀಸ್, ಯಾರ್ಯಾರ ಕರ್ತವ್ಯ ಏನು, ಯಾವ್ಯಾವ ಸಮಸ್ಯೆಗಳನ್ನ ಹೇಗೆ ಎದುರಿಸ್ತಾರೆ ಅಂತ ಅನ್ನೋದು ಶ್ರೀಸಾಮಾನ್ಯರಿಗೆ ಗೊತ್ತಿಲ್ಲ. ಹಲವಾರು ವಿದ್ಯಾವಂತರಿಗೂ ಗೊತ್ತಿಲ್ಲ, ಹಲವಾರು ಆಫೀಸರ್ಗಳಿಗೂ ಗೊತ್ತಿಲ್ಲ. ನಾವು ಆಂತರಿಕ ಸುರಕ್ಷತೆಗೆ ಎಲ್ಲಿ ಏನೇ ಧಕ್ಕೆ ಬಂದ್ರು ತಕ್ಷಣ ಬರುವಂತವ್ರು ನಾವು. ಕಮ್ಯುನಲ್ ರೈಟ್ಸ್ ಎಲ್ಲೇ ಆದ್ರೂ ಪ್ರತಿ 300 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಒಂದೊಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಬೆಟಾಲಿಯನ್ ಇರುತ್ತೆ. ಅವರು ತಕ್ಷಣ ಆ ಜಾಗಕ್ಕೆ ಬರ್ತಾರೆ. ಈಗ ಮೈಸೂರಿನಲ್ಲಿ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ತಕ್ಷಣ ಬರ್ತಾರೆ. ಅವ್ರಿಗೆ ಈಗಾಗಲೇ ಶಾಂತಿ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ಪ್ರದೇಶದಲ್ಲಿ ಹಿಂದೆ ಏನೇನು ಘಟನೆಗಳಾಗಿದ್ವು, ಇಲ್ಲಿ ಯಾರು ಲೀಡರ್ಗಳು, ಅವ್ರ ಹತ್ರ ಏನೇನು ಇಂಟೆಲಿಜೆನ್ಸ್, ಅವ್ರ ಬಗ್ಗೆ ಏನು ಆಯುಧಗಳು ಇಟ್ಕೊಂಡಿದ್ದಾರೆ, ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಅಟ್ಯಾಕ್ ಮಾಡುವ ಸಂಭವ ಇದೆ, ಯಾವ ಪ್ರದೇಶದಲ್ಲಿ ರಕ್ಷಣೆ ಕೊಡಬೇಕು, ಇದನ್ನ ಎನ್ರೇಜ್ ಆಗಿ ಬೇರೆಯವರು ಏನು ರಿಯಾಕ್ಷನ್ ಮಾಡಬಹುದು, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡಿದ್ದು ಈ ಕಮ್ಯುನಲ್ ರೈಟ್ಸ್ ನ ಅದು ಶುರುವಾದ ಕೂಡಲೇ ಅದನ್ನ ನಿಯಂತ್ರಿಸುವ ಪಾತ್ರನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮಾಡುತ್ತೆ. ಅದೇ ರೀತಿ ಭೂಕಂಪ ಆದ್ರೆ ರಾತ್ರಿ ನಮ್ಮ ಇಲಾಖೆಯ ಜನ ಹೋಗ್ತಾರೆ. ದೇಶದಾದ್ಯಂತ ಎಲ್ಲಿ ಏನೇ ಘಟನೆ ನಡೆದ್ರು, ಈಗ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು, ತಕ್ಷಣ ದೇಶಾದ್ಯಂತ ರಕ್ಷಣೆ ಕೊಟ್ಟವರು ಸಿಆರ್ಪಿಎಫ್ನವರು. ಇವರೆಲ್ಲ ಅನ್ಸಂಗ್ ಹೀರೋಸ್. ನಮ್ಮಲ್ಲಿ ನಾನು ಹೇಳಿದ್ನಲ್ಲ, 35,000 ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಇಷ್ಟು ಜನ ಯುದ್ಧದಲ್ಲಿ ಸತ್ತಿಲ್ಲ. ನಮ್ಮ 4 ಯುದ್ಧಗಳಲ್ಲಿ ಇಷ್ಟು ಜನ ಸತ್ತಿಲ್ಲ. ಆರ್ಮಿ, ನೇವಿ, ಏರ್ಫೋರ್ಸ್ಗೆ
ಯುದ್ಧ ಕಾಲದಲ್ಲಿ ಮಾತ್ರ ಮುಖ್ಯ ಪಾತ್ರ ಬರುತ್ತೆ ಹೊರತು ಶಾಂತಿ ಸಂದರ್ಭದಲ್ಲಿ ಅವರ ರೋಲ್ ಇಲ್ಲ. ಆದ್ರೆ ನಮಗೆ ದಿನನಿತ್ಯವೂ ಯುದ್ಧನೇ. ಕಾಶ್ಮೀರದಂತಹ ಜಾಗದಲ್ಲಿ ಹಿಮ ಸುರಿತಾ ಇರುವಂತಹ ಜಾಗದಲ್ಲಿ ಆ ಬರ್ಫ್ನಲ್ಲಿ ನಿಂತ್ಕೊಂಡು ಯಾವ 360 ಡಿಗ್ರಿಯಲ್ಲಿ ಯಾವ ಕಡೆಯಿಂದಾದ್ರೂ ಒಂದು ಗುಂಡು ಬರ್ಬೋದು. ಒಂದು ಸ್ಕೂಲ್ಗೆ ಹೋಗ್ತಾ ಇರೋ ಹುಡುಗ ಅವನ ಬ್ಯಾಗಿಂದ ಗ್ರೆನೇಡ್ ತೆಗೆದು CRPF ನವ್ರ ಮೇಲೆ ಎಷ್ಟ ಉದಾಹರಣೆಗಳಿದಾವೆ. ಬುರ್ಕಾ ಹಾಕೊಂಡು ಹೋಗ್ತಾ ಇರೋ ಹೆಂಗಸು ಬುರ್ಕಾದ ಒಳಗಿಂದ ಪಿಸ್ಟಲ್ ತಗೊಂಡು ನಮ್ಮ ಆಫೀಸರ್ಗಳನ್ನ ಶೂಟ್ ಮಾಡಿರೋ ನಿದರ್ಶನಗಳಿದಾವೆ. ಮತ್ತೆ ಎಲ್ಲಿ ಯಾವಾಗ ಏನ್ ಅಪಾಯ ಕಾದಿದೆ ಅಂತ ಗೊತ್ತಿಲ್ಲ. ನಮ್ಮ ಜನ ವರ್ಷದಲ್ಲಿ ಸುಮಾರು 10 ತಿಂಗಳು ತಮ್ಮ ಕುಟುಂಬದಿಂದ ದೂರ ಇರ್ತಾರೆ. ಅವರು ಅವರ ಸಂಸಾರದ ಸುಖನ ತ್ಯಾಗ ಮಾಡಿರ್ತಾರೆ. ಅವರ ಫ್ಯಾಮಿಲೀಸ್ ಎಲ್ಲೋ ಒಂದ್ ಕಡೆ ಇರುತ್ತೆ, ಮಕ್ಕಳು ಒಂದ್ ಕಡೆ ಓದ್ತಾ ಇರ್ತಾರೆ, ತಂದೆ ತಾಯಿಗಳು ಒಂದ್ ಕಡೆ ಇರ್ತಾರೆ, ಇವನು ಇನ್ನೆಲ್ಲೋ ಇರ್ತಾನೆ. ಅವನಾಗೆ ಸೂಕ್ತವಾದ ಅಕಾಮಿಡೇಷನ್ ಇರಲ್ಲ. ಯಾಕೆಂದ್ರೆ ಎಲ್ಲೆಲ್ಲಿ ಏನೇನು ಕಠಿಣ ಕೆಲಸಗಳು ಬರ್ತವೆ, ಎಲ್ಲೆಲ್ಲಿ ಚಾಲೆಂಜಸ್ ಬರುತ್ತೆ ಅಲ್ಲೂ ಹೋಗ್ತಾರೆ. ಇಲ್ಲಿ ರಾಯಟ್ಸ್ ಆಗ್ತಾ ಇದೆ, ಬೆಂಕಿ ಉರಿತಾ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ನನಗೆ ಅಕಾಮಿಡೇಷನ್ ಎಲ್ಲಿದೆ, ನನ್ಗೆ ಊಟ ಎಲ್ಲಿದೆ ಅಂತ ಅವನು ಕೇಳೋ ಹಾಗಿಲ್ಲ. ಅವನು ತಕ್ಷಣ ಬಂದು ರಕ್ಷಣೆ ಕೊಡಬೇಕು. ಬಟ್ ಅವನು ಮನುಷ್ಯನೇ. ಅವನು ಬಂದವನು ಅವನು ಎಲ್ಲಿ ಬಾತ್ರೂಮ್ಗೆ ಹೋಗ್ತಾನೆ, ಅವನು ಎಲ್ಲಿ ಸ್ನಾನ ಮಾಡ್ತಾನೆ, ಏನು ಊಟ ಮಾಡ್ತಾನೆ, ಯಾವಾಗ ಊಟ ಮಾಡಿದ್ದ ಹಿಂದೆ, ಇದನ್ನ ಯಾರೂ ಕೇಳಲ್ಲ. ಅಂತಹ ಸಂದರ್ಭಗಳಲ್ಲಿ ನಮ್ಮವರ ತ್ಯಾಗ ಬಲಿದಾನಗಳು ಅಪಾರ. ಆದ್ರಿಂದ ನಾನು ಅವ್ರನ್ನ ಅನ್ಸಂಗ್ ಹೀರೋಸ್ ಅಂತ, ಹಲವಾರು ಜನ ಹೀರೋಸ್ ಗೊತ್ತಾಗುತ್ತೆ ದೇಶಕ್ಕೆ, ನಮ್ಮ ಈ ಹೀರೋಸ್ ಬಗ್ಗೆ ದೇಶಕ್ಕೆ ಗೊತ್ತಿಲ್ಲ. ಮೀಡಿಯಾದವರು ಅವ್ರ ಕೆಲಸ ಏನು, ಹೇಗಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡೋದು ಕೂಡ ನಿಮ್ಮ ಕರ್ತವ್ಯ.